ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕನಕ ಮತ್ತೆ ಅವ್ರ ಯಜಮಾನ್ರು ಮನೇನ ಮಾರೋಣ ಅಂತ ಹೋಗ್ತಾ ಇರ್ತಾರೆ. ಆಗ ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ. ಅವಳ ಕೈಯಲ್ಲಿರೋ ಬ್ಯಾಗ್ನು ಸಹ ನೋಡಿ, ಏನ್ರಿ ಆ ಮನೆಯಿಂದ ಇವಳನ್ನ ಕಳಿಸ್ಬಿಟ್ರ? ಇವಳಿಗೆ ಎಷ್ಟು ಸತಿ ಹೇಳಿದ್ವಿ ಮನೆಗೆ ಬರಬೇಡ ಅಂತ, ಆದರೂ ಬಂದ್ಬಿಟ್ಟಿದ್ದಾಳೆ ರೀ. ಅಲ್ಲಿ ಏನಾದರೂ ಮತ್ತೆ ಅನಾಹುತ ಆಗ್ಬಿಡ್ತಾ? ಅದಕ್ಕೆ ಅಳಿಯಂದ್ರು ಕಾವ್ಯನ ಪರ್ಮನೆಂಟಾಗಿ ಇಲ್ಲೇ ಬಿಡಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಅವರಿಬ್ರು ಗಾಬರಿ ಆಗಿರ್ತಾರೆ. ಯಾಕೆ ಕಾವ್ಯ, ಏನಾಯ್ತು? ನಾನು ಹೇಳ್ದೆ ತಾನೇ ಇಲ್ಲಿಗೆ ಬರಬೇಡ ಅಂತ, ಮತ್ತ್ಯಾಕೆ ಬಂದೆ ಅಂತ ಅವರಿಬ್ರು ಕೇಳ್ತಾ ಇರ್ತಾರೆ. ಅವ್ರು ಟೆನ್ಷನ್ ಆಗಿ ಮಾತಾಡ್ತಾ ಇರ್ತಾರೆ. ಅಳಿಯಂದ್ರೆ ನನ್ನ ಕ್ಷಮಿಸ್ಬಿಡಿ, ಇನ್ಮೇಲೆ ಈ ಕಾವ್ಯ ಬಂದು ಇಲ್ಲಿ ನಮ್ಮ ಹತ್ರ ಕೆಲಸ ಮಾಡಲ್ಲ, ಪರವಾಗಿಲ್ಲ ರೀ, ನೀವೇ ಕರ್ಕೊಂಡು ಹೋಗ್ಬಿಡಿ, ನಮ್ದೇನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇರ್ತಾರೆ ಅವರೆಲ್ಲರೂ. ಆಗ ಅಳಿಯಂದ್ರೆ, ಪ್ಲೀಸ್ ಅಳಿಯಂದ್ರೆ, ಈ ಥರ ಮಾಡಕ್ಕೆ ಹೋಗ್ಬೇಡಿ, ದಮ್ಮಯ್ಯ ಅಂತೀನಿ, ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾಳೆ ಕನಕ. ಆಗ ಅಮ್ಮ ಈಗ ಏನಾಯ್ತು ಅಂತ ಹಂಗೆ ಆಡ್ತಾ ಇದೆಯಾ? ಯಾಕಮ್ಮ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅಮ್ಮ, ನನಗೆ ಅವರು ಇಲ್ಲಿ ಬಿಟ್ಟೋಗೋದಿಕ್ಕೆ ಬಂದಿದ್ದಾರೆ, ಇಲ್ಲಿ ಕೆಲಸ ಮಾಡಬೇಕಲ್ಲ, ಅದಕ್ಕೆ ತಾತನೇ ಹೇಳಿ ಕಳಿಸಿದಾರಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ನಿಜ ಹೇಳ್ತಿದ್ಯಾ ಕಾವ್ಯ ಅಂತ ಕೇಳ್ತಾರೆ ಅವರಮ್ಮ. ಹೌದು, ನಮ್ಮ ತಾತ ಅವರೇ ಕಳಿಸಿರೋದು, ಹಾಗಾಗಿ ಬಿಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಬನ್ನಿ ಅಳಿ ಅಂದರೆ ಒಳಗಡೆ ನಾಷ್ಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಬೇಕಾದ್ರೆ, ಈಗ ನನಗೆ ಟೈಮ್ ಇಲ್ಲ, ನಾನು ಹೊರಡಬೇಕು ಅಂತ ಹೊರಡ್ತಾ ಇರ್ತಾರೆ. ಆಗ ಅವಳು ಫೋನ್ ತೋರಿಸಿ, ಬರ್ರಿ ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ, 2 ನಿಮಿಷ ಬನ್ನಿ ನಾಷ್ಟ ತಿನ್ಕೊಂಡು ಹೋಗಿ ಅಂತ ಅವಳು ಫೋನ್ನ ತೋರಿಸ್ತಾ ಇರ್ತಾಳೆ. ಆಗ ಅವನಿಗೆ ಗಾಬರಿಯಾಗಿ, ಸರಿ ಬರ್ತೀನಿ ನಡಿ, ಬರ್ದಿರ ಇನ್ನೆಲ್ಲಿ ಹೋಗೋಕ್ಕಾಗಡೆ ಅವನು ಮತ್ತು ಕಾವ್ಯ ಇಬ್ಬರು ಒಳಗಡೆ ಬರ್ತಾರೆ. ಇನ್ನೀ ಕಡೆ ಅಪರ್ಣ ಅವ್ರ ಅತ್ತೆ ಜೊತೆ ಮಾತಾಡ್ತಾ ಇರ್ತಾರೆ. ಮಾವ ಅವರೇ, ನೀವು ಇದು ಮಾಡಿ ತಪ್ಪು, ಕಾವ್ಯನ ವಿಚಾರದಲ್ಲಿ ನೀವೆಲ್ಲ ತಪ್ಪು ನಿರ್ಧಾರ ತಗೊಳ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಆಗ ನಾನೇನು ಮಾಡಿದೆ ಅಪರ್ಣ? ಅವಳು ಏನು ಮಾಡಿದ್ರು ಅವಳು ಒಳ್ಳೇದಕ್ಕೆ ಅಲ್ವಾ ಮಾಡೋದು, ನೀನು ಯಾಕೆ ಈ ಥರ ಅವಳನ್ನ ಅಪವಾದ ಮಾಡ್ಕೊತಿದ್ಯಾ ಅಂತ ಹೇಳ್ಬೇಕಾದ್ರೆ, ಅಲ್ಲ ಮಾವ, ಅವಳು ಹೋಗೋದೇನೋ ಹೋದ್ಲು, ಆದರೆ ರಾಜ್ನ ಬಿಡಕ್ಕೆ ಹೇಳಿದ್ರಲ್ಲ, ಅದೇ ನನಗೆ ಬೇಜಾರಾಗಿದ್ದು. ಅವ್ರು ಹೇಗೆ ಎತ್ತ ಅಂತ ಎಲ್ಲ ಗೊತ್ತು ನಿಮಗೆ, ಮತ್ತೆ ಅವನ್ನ ಬಿಡಕ್ಕೆ ಹೇಳಿದ್ದೀರಾ ಅಂತ ಅವಳು ಡಿಸಪಾಯಿಂಟ್ ಆಗಿ ಹೇಳ್ತಾ ಇರ್ತಾಳೆ. ನೀನು ಹಾಗೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನ ಬಿಡು, ಫಸ್ಟು ನೀನು ನಿನ್ನ ಸೊಸೆನ ಅರ್ಥ ಮಾಡ್ಕೊ. ಯಾರೇ ಆದರೂ ನಿನ್ನ ಸೊಸೆನ ನಿನ್ನ ಪರವಾಗಿ ಇಟ್ಕೋಬೇಕು. ನೀನು ನೋಡಿದ್ರೆ ಅವಳು ಇಷ್ಟ ಬಂದಂಗೆ ಅವಳನ್ನ ಬಿಟ್ಬಿಟ್ಟಿದ್ಯಾ, ನೀನು ಅವಳನ್ನೇನಾದರೂ ಕೇರ್ ಮಾಡ್ತಾ ಇದೆಯಾ ಅಂತ ಅವರೇ ಸ್ವಲ್ಪ ಅವರಿಗೆ ಬೈದ್ಬಿಡ್. ಕಲ್ಯಾಣ್ ಈ ಕಡೆ ಅನಾಮಿಕಾಗೋಸ್ಕರ ಕವಿತಾ ಬರಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ರುದ್ರಾಣಿ ನೋಡಿದ್ರೆ ಅವ್ರ ಅತ್ತಿಗೆ ಹತ್ರ ಮಾತಾಡಬೇಕು ಅಂತ ಹೋಗಿ, ಏನತ್ಗೆ ಏನು ಯೋಚನೆ ಮಾಡ್ತಿದ್ಯಾ, ನಿಮ್ಮ ಮಗ ಹೋಗಿರೋ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ಇನ್ನೇನು ನಡೆಯುತ್ತೆ, ಹೇಗಿದ್ರು ಕನಕ ಇದ್ದಾಳೆ, ಅವಳೇ ನಿನ್ನ ಮಗನ ಸುಮ್ಮನೆ ಬಿಟ್ಬಿಡ್ತಾಳ, ಅತಿಥಿ ಸಂಸ್ಕಾರ ಎಲ್ಲ ಮಾಡ್ತಾರೆ, ರಾಜ್ ಅವ್ರ ತಕ್ಕನಂಗೆ ಕುಣಿತಾನೆ ಅಂತ ಹೇಳ್ತಾ ಇರ್ತಾಳೆ. ನನ್ನ ಮಗ ಆ ಥರ ಏನಲ್ಲ, ಅವನು ಜಸ್ಟ್ ಬಿಡಕ್ಕೆ ಹೋಗಿದ್ದಷ್ಟೇ, ಅವ್ರ ಮನೆ ಒಳಗೆ ಹೋಗಲ್ಲ ಅವನು ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಹೌದಾ ಅತ್ಗೆ, ನಾನು ನೋಡೇ ಬಿಡ್ತೀನಿ ಅತ್ಗೆ, ಅವ್ನು ಹೇಗೆ ಆ ಮನೇನ ಬಿಟ್ಬಿಟ್ಟು ಹೇಗೆ ಹೋಗ್ತಾನೋ ಅಂತ ನಾನು ಊಹೆ ಮಾಡ್ಕೊತಾ ಇರ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ಗೆ ಉಪ್ಪಿಟ್ಟು ತಿನ್ನಿ ಅಂತ ಕೊಟ್ಟಿರ್ತಾಳೆ. ಉಪ್ಪಿಟ್ಟ? ಯಾವ ನನ್ನ ಮಗ ಈ ಉಪ್ಪಿಟ್ಟನ್ನ ಕಂಡಿಡಿದ್ನೋ ಅವನಿಗೆ ಫಸ್ಟು ಅವನಿಗೆ ಜಾಡ್ ಸೊದಿಬೇಕು. ಈ ಗಂಡ್ಮಕ್ಳ ಜೀವನನೇ ಹೀಗಾಗೋಗಿದೆ, ತಿನ್ನಕ್ಕಾಗ್ದಿರ ಬಿಡಕ್ಕಾಗ್ದಿರ ಈ ಉಪ್ಪಿಟ್ಟು ಹೆಂಗಸರು ಈ ಉಪ್ಪಿಟ್ಟನ್ನ ಮಾಡಿ ಮಾಡಿ ನಮಗೆ ತಿನ್ನಿಸ್ತಾ ಇರ್ತಾರೆ, ತಿನ್ನೋ ಮನ್ಸಿರಲ್ಲ ಏನೂ ಇರಲ್ಲ ಅಂತ ಹೇಳಬೇಕಾದ್ರೆ ಬಲವಂತವಾಗಿ ರಾಜ್ ಸಹ ನೀನು ತಿನ್ನು ಅಂತ ತಿನ್ನಿಸ್ತಾ ಇರ್ತಾನೆ. ಆಗ ಅವ್ರ ಅಪ್ಪ ಅಮ್ಮ ಬಂದು, ರೀ ಎಷ್ಟು ಅನ್ಯೋನ್ಯವಾಗಿದ್ದಾರಲ್ವಾ ರೀ ಅವರಿಬ್ರು, ಎಷ್ಟು ಖುಷಿಯಾಗಿ ಅಳಿಯಂದ್ರು ಕಾವ್ಯಂಗೆ ತಿನ್ನಿಸ್ತಿದ್ದಾರೆ ಅಲ್ವಾ ಅಂತ ಅವರು ನಾಚಿಕೆ ಪಟ್ಕೊಂಡು ಇರ್ತಾರೆ. ಆಗ ಕಾಂಟ್ರಾಕ್ಟ್ ಕೊಡೋದಕ್ಕೆ ಅಂತ ಸೀನಾ ಅವ್ರು ಬಂದಿರ್ತಾರೆ. ಬನ್ನಿ ಕಾವ್ಯ, ಈ ಕಾಂಟ್ರಾಕ್ಟ್ನ ನಿನಗೆ ಕೊಡ್ತಾ ಇದ್ದೀನಮ್ಮ, ಬೇಗ ಆದಷ್ಟು ಟೈಮ್ ಒಳಗೆ ಮಾಡಿಕೊಡು ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ನಾನೀಗ ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಏನಕ್ಕಂದರೆ ನಿಮ್ಗೆ ಇಷ್ಟ ಬಂದಂಗೆ ಕೊಡ್ತೀರಾ, ಯಾರೋ ಒಂದು ಇನ್ಫ್ಲೂಯೆನ್ಸಿಂದ ನೀವೇ ಆ ಕಾಂಟ್ರಾಕ್ಟ್ನ ವಾಪಸ್ ಇಸ್ಕೊಂಡ್ರಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ಅವ್ರು ಈಸ್ಕೊ ಅಂತ ಹೇಳ್ತಿದಾರಲ್ವಾ, ಮತ್ತ್ಯಾಕೆ ನೀನು ಹಠ ಸಾಧಿಸ್ತಿದ್ಯಾ ಅಂತ ರಾಜ್ ಹೇಳಬೇಕಾದ್ರೆ, ರೀ ನೀವು ಸುಮ್ಮನೆ ಇರ್ರಿ ಅಣ್ಣ, ನೀವು ಕೊಡಂಗಿದ್ರೆ ನ್ಯಾಯವಾಗಿ ಕೊಡಿ, ನಿಮಗೆ ನನಗೆ ಪ್ರೂಫ್ ಬೇಕು, ನೀವು ಪ್ರೂಫ್ ಇಲ್ದಿರ ನಾನು ಏನೂ ಮಾಡೋದಿಕ್ಕೆ ಹೋಗಲ್ಲ ಅಂತ ಅವಳು ಪಟ್ಟು ನಿಂತಿರ್ತಾಳೆ. ಆಗ ಏನು ಮಾಡ್ಬೇಕು ಹೇಳಮ್ಮ ಅಂತ ಹೇಳಬೇಕಾದ್ರೆ ಅವ್ರಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಡಿ, ನನಗೆ ಈ ಕಾಂಟ್ರಾಕ್ಟ್ ಸಲ್ತಿದೆ ಅಂತ, ಇಲ್ಲ ಅಂದರೆ ನಾನು ಇದು ಕಾರ್ಯಕ್ಕೆ ನಾನು ಕೈಯೇ ಹಾಕಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರು ಅಗ್ರಿಮೆಂಟ್ ರೆಡಿ ಮಾಡಿ, ನನಗೆ ಇದಕ್ಕೆ ಸಾಕ್ಷಿದಾರರು ಬೇಕು, ಅದಕ್ಕೆ ನೀವು ಸಾಕ್ಷಿದಾರರು ಹಾಕ್ಸ್ಕೊಡಿ ಅಂತ ಹೇಳಬೇಕಾದ್ರೆ ರಾಜ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವಳು ನನ್ನ ಮೇಲೆ
ಇವಳು ನನ್ನ ಮೇಲೆ ಹಠ ಸಾಧಿಸಿದಾಳೆ ಅಂತ. ಆಗ ರಾಜ್ ಕೈಯಲ್ಲೇ ಈ ಕಾಂಟ್ರಾಕ್ಟ್ನ ಇವಳಿಗೆ ಸಿಗ್ತಿದೆ ಅಂತ ಸೈನ್ ಸಹ ಹಾಕ್ಕೊಡ್ತಾನೆ. ಈಗ ನೆಮ್ಮದಿನ ಖುಷಿನ ಮಾಡೋಗು ನಿನ್ನ ಕೆಲಸ ಅಂತ ಹೇಳಿ ನನಗೆ ಈ ಉಪ್ಪಿಟ್ಟು ಬೇಡ ಏನೂ ಬೇಡ, ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಬನ್ರಿ ಉಪ್ಪಿಟ್ಟು ಮಾಡಿದಾರಲ್ವ ಅಮ್ಮ, ಒಂಚೂರು ತಿನ್ಕೊಂಡು ಹೋಗಿ ಅಂತ ಅವಳು ಹಿಂದೆಯಿಂದನೇ ಬರ್ತಾ ಇರ್ತಾಳೆ. ರಾಜ್ಗೆ ಅಯ್ಯೋ ಏನಪ್ಪ ಮಾಡೋದು ಅಂತ ಹೋಗ್ಬೇಕಾದ್ರೆ ಅಲ್ಲಿರೋ ಮಣ್ಣು ಮೇಲೆ ಕಾಲಿಟ್ಬಿಡ್ತಾನೆ. ಆಗ ಯಾಕೆ ಅಳಿಯಂದ್ರೆ ಈ ಥರ ಮಾಡಿದ್ರಿ ಅಂತ ಅವರಿಬ್ರು ಬಂದು ಮಾತಾಡ್ತಾ ಇರ್ತಾರೆ. ಅಪ್ಪ ಅಮ್ಮ ನೀವು ಸುಮ್ಮನೆ ಇರಿ, ಏನೇ ಕೆಲಸ ಒಳ್ಳೆ ಕೆಲಸ ಕಾರ್ಯ ಆಗ್ಬೇಕಂದ್ರೆ ನಮ್ಮ ಯಜಮಾನ್ರ ಕೈ ಇರಲೇಬೇಕು ಅಂತ ನೀವು ಸುಮ್ಮನೆ ಇರಿ ಅಂತ ಹೇಳಿ ತಡಿತಾ ಇರ್ತಾಳೆ. ಆಗ ರಾಜ್ ಆ ಮಣ್ಣ ತುಳಿತಾ ಇರ್ತಾನೆ. ಆಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ನೀನು ಹೋಗಿ ತುಳಿಯಮ್ಮ ಅಂತ. ಆಗ ರಾಜ್ ಮತ್ತೆ ಕಾವ್ಯ ಇಬ್ರು ಸೇರಿ ಆ ಮಣ್ಣ ತುಳಿತಾ ಇರ್ತಾರೆ. ಅವರಿಬ್ರು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ರಾಜ್ ಇನ್ನೇನು ಬಿದ್ದೋಗ್ತೀನಿ ಅನ್ನೋ ಟೈಮಲ್ಲಿ ಕಾವ್ಯ ಹಿಡ್ಕೊಂಡ್ಬಿಡ್ತಾಳೆ. ಕಾವ್ಯ ರಾಜ್ನ ಸೇಫ್ ಮಾಡಿಬಿಡ್ತಾಳೆ. ಆಗ ನೋಡ್ರಿ ನನಗೆ ತುಂಬ ಜಲಸ್ ಆಗ್ತಿದೆ ಕಣ್ರಿ, ಅವರಿಷ್ಟು ಚೆನ್ನಾಗಿರೋದನ್ನ ನೋಡಿ, ಎಷ್ಟು ತುಂಬ ಅನ್ಯೋನ್ಯವಾಗಿದ್ದಾರೆ ರೀ ಅಂತ ಹೇಳ್ತಾ ಇರ್ತಾಳೆ. ಇನ್ನಿ ಕಡೆ ನೋಡಿದ್ರೆ ಏನೋ ಗನಂದಾರಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರ ಒಬ್ಬ ವಿಡಿಯೋನ ತೆಗಿತಾ ಇರ್ತಾನೆ. ಕಲ್ಯಾಣಿಲಿ ಕವಿತೆ ಬರ್ದಿ ಸಾಕಾಗ್ತಾ ಇರುತ್ತೆ. ಅವನಿಗೆ ಏನು ಮಾಡಬೇಕು ಅಂತ ತೋಚ್ತೀರಾ ಆ ಪೇಪರ್ನೆಲ್ಲ ಎಸಿತಾ ಇರ್ತಾನೆ. ಆಗ ಅನಾಮಿಕಾ ಒಬ್ರನ್ನ ಪೇಪರ್ ಹಾಯೋದಿಕ್ಕೆ ಕಳಿಸಿ ಅಲ್ಲಿರೋ ಪೇಪರ್ನೆಲ್ಲ ಹಾಯ್ಕೊಂಡು ಬನ್ನಿ ಅಂತ ಕಳಿಸಿ ಅವರು ಎತ್ಕೊಬಂದು ಕೊಡ್ತಾರೆ ಅನಾಮಿಕಾ ಕೈಗೆ. ಇನ್ನಿ ಕಡೆ ರಾಹುಲ್ಗೆ ವಿಡಿಯೋ ತಗೊಂಡಿರೋನು ಫೋನ್ ಮಾಡಿ ರಾಹುಲ್ ಅವರೇ ನಿಮಗೆ ಒಳ್ಳೆ ಗುಡ್ ನ್ಯೂಸ್, ಇಲ್ಲಿ ರಾಜ್ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ, ನಾನು ವಿಡಿಯೋ ಕಳಿಸ್ತೀನಿ ನೋಡಿ ಅಂತ ಅವನು ಆ ಫೋಟೋಸ್ನೆಲ್ಲ ಕಳಿಸ್ತಾನೆ. ಆಗ ರುದ್ರಾಣಿನೂ ಸಹ ಬಂದು ಏನು ರಾಹುಲ್ ಅದು ಅಂತ ಕೇಳಿದಾಗ ನೋಡಮ್ಮ ರಾಜ್ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಆ ಫೋಟೋ ವಿಡಿಯೋಸ್ನೆಲ್ಲ ರುದ್ರಾಣಿಗೂ ಸಹ ತೋರಿಸ್ತಾ ಇರ್ತಾನೆ. ಆಗ ನೀನು ಇಲ್ಲಿ ಮೀಡಿಯಾದಲ್ಲೆಲ್ಲ ಇದನ್ನ ರಿವೀಲ್ ಮಾಡಿಸು, ನಾನು ಮನೇಲಿ ಅನಾಹುತನ ನಾನು ಹುಟ್ಟಿಸ್ತೀನಿ ಅಂತ ರುದ್ರಾಣಿ ಹೊರಟಿರ್ತಾಳೆ. ಇನ್ನಿ ಕಡೆ ಕನಕ ಮತ್ತೆ ಅವರ ಯಜಮಾನ್ರು ಕಾವ್ಯ ನೀನು ಬಂದಿದ್ದು ಹೊತ್ತಾಯ್ತು, ನೀನಿನ್ನ ಹೊರಡು ಮನೆಗೆ ಅಂತ ಕಳಿಸ್ಬೇಕಾದ್ರೆ ಅಪ್ಪನೂ ಸಹ ಬಂದು ಅಕ್ಕ ನೀನು ಬಂದು ತುಂಬ ಹೊತ್ತಾಯ್ತು, ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ನಿನಗೆ ಟೈಮ್ ಆಯಿತು ಹೊರಡು ಅಂತ ಅವಳು ಹಠ ಬಿಡ್ದಿರಂಗೆ ಕಳಿಸ್ತಾ ಇರ್ತಾಳೆ. ಅನಾಮಿಕಾ ಅಲ್ಲಿ ಬರ್ದಿರೋ ಲೆಟರ್ಸ್ನೆಲ್ಲ ತೆಗ್ದು ಕಲ್ಯಾಣ್ ಬರ್ದಿರೋದನ್ನ ಅವಳೇ ನನಗೋಸ್ಕರ ಏನೇನು ಲೆಟರ್ ಬರ್ದಿದ್ದಾನೆ ಅಂತ ತುಂಬ ಕುತೂಹಲದಿಂದ ಓದ್ತಾ ಇರ್ತಾಳೆ. ಇನ್ನಿ ಕಡೆ ಅಪರ್ಣ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ರುದ್ರಾಣಿ ಬಂದು ಅಲ್ಲೇ ನಿಂತಿರ್ತಾಳೆ. ಯಾಕೆ ರುದ್ರಾಣಿ ನನಗೆ ಪ್ರಶಾಂತವಾಗಿ ಮಾತಾಡೋದಕ್ಕೂ ಬಿಡಲ್ವಾ ಅಂತ ಕೇಳಿದಾಗ ಅತ್ಗೆ ನಿನ್ಗೊಂದು ವಿಚಾರ ಹೇಳಬೇಕು ಅಂತ ಬಂದೆ, ಏನು ಹೇಳು ಅಂತ ಕೇಳಬೇಕಾದ್ರೆ ಇಲ್ಲಿ ನೋಡತ್ಗೆ ನಿನ್ನ ಮಗ ಅಲ್ಲಿ ಏನು ಗನಂದಾರಿ ಕೆಲಸನೇ ಮಾಡೋದಿಲ್ಲ ಅಂತ ಅಂದೆ, ಕಾವ್ಯನ ಮನೇಲಿ ಏನೇನು ನಡೀತಿದೆ ಅಂತ ನಿನಗೆ ಗೊತ್ತಾ ಅಂತ ಹೇಳಬೇಕಾದ್ರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ. ಆಗ ಅವಳು ನೋಡಿ ಅತ್ಗೆ ರಾಜ್ ಏನೇನು ಕೆಲಸ ಮಾಡ್ತಿದ್ದಾನೆ ಅಂತ ತೋರಿಸ್ತಾಳೆ. ಅವಳಿಗೆ ತುಂಬ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇರ್ತಾಳೆ. ಹೇಳ್ದೆ ಅತ್ಗೆ ನೀನು ಏನು ಅಲ್ಲಿ ನಡೆಯಲ್ಲ, ಅವ್ನು ಬಿಟ್ಬಿಟ್ಟು ಹೋಗ್ತಾನೆ ಅಂತ. ನೋಡ್ದ ಅತ್ಗೆ ಏನೇನು ಕೆಲಸ ಮಾಡಿಸ್ತಿದ್ದಾಳೆ ಕಾವ್ಯ, ಅವಳನ್ನ ತಕ್ಕನಂಗೆ ಅವನು ಕುಣಿತಿದ್ದಾನೆ ಅಂತ ಅಪರ್ಣಗೆ ಕಾವ್ಯನ ಮೇಲೆ ಇನ್ನು ಬೆಂಕಿ ಹಚ್ಚಬೇಕು ಅಂತ ಹಚ್ತಾ ಇರ್ತಾಳೆ. ಈಗ ಅಪರ್ಣಗೆ ಈ ವಿಚಾರ ತಿಳಿದು ಮತ್ತೆ ಕಾವ್ಯಂಗೆ ಏನಾದರೂ ಗಂಡಂತರ ಕಾಯ್ದಿದ್ಯಾ, ರಾಹುಲ್ ನೋಡಿದ್ರೆ ಈ ವಿಡಿಯೋನ ರಿವೀಲ್ ಮಾಡಿಸ್ಬೇಕು, ಮೀಡಿಯಾದಲ್ಲೆಲ್ಲ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ. ರಾಜ್ ಈಗ ಮತ್ತೆ ಕಾವ್ಯನ್ ಪರವಾಗಿ ನಿಲ್ತಾನ ಅನ್ನೋದ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.